ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಆಳಂದ್ ಘಟನೆಗೆ ಸಂಬಂಧಿಸಿದಂತೆ ಸುಳ್ಳು ಸುದ್ದಿ ಹಬ್ಬಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಅವರು ಎಚ್ಚರಿಕೆ ನೀಡಿದ್ದಾರೆ. ಆಳಂದ ಪಟ್ಟಣದಲ್ಲಿ ಇತ್ತೀಚೆಗೆ ನಡೆದ ಘರ್ಷಣೆಗೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣ ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸುಳ್ಳು ಸುದ್ದಿ ಹರಿಬಿಡುತ್ತಿರುವುದು ಗಮನಕ್ಕೆ ಬಂದಿದ್ದು, ಈ ಘಟನೆಗೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನು ಮುಂದೆ ಸುಳ್ಳು ಸುದ್ದಿ ಹಬ್ಬಿಸಿದರೆ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಯಶವಂತ್ ವಿ ಗುರುಕರ್ ಅವರು ಎಚ್ಚರಿಕೆ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾರ್ಚ್ 1ರಂದು 2 ಸಮುದಾಯದ ತಲಾ 11 ಜನರಿಗೆ ಪೂಜೆ ಸಲ್ಲಿಸಲು ಅವಕಾಶ ನೀಡಲಾಗಿತ್ತು. ಕೊನೆ ಗಳಿಗೆಯಲ್ಲಿ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತಂದಿದ್ದಾರೆ. ವಿಡಿಯೋ ಕ್ಲಿಪ್ ಆಧರಿಸಿ ಕಲ್ಲು ತೂರಾಟ ನಡೆಸಿದವರನ್ನು ಪೊಲೀಸರು ಬಂಧಿಸಿದ್ದಾರೆ ಎಂದು ಅವರು ತಿಳಿಸಿದರು. ನಿಷೇಧಾಜ್ಞೆ ಮುಂದುವರಿಸುವ ಬಗ್ಗೆ ಇಂದು ಸಂಜೆ ನಿರ್ಧಾರ ಕೈಗೊಳ್ಳುವುದಾಗಿ ಗುರುಕರ್ ತಿಳಿಸಿದ್ದಾರೆ. SP ಈಶಾ ಪಂತ್ ಅವರು ಮಾತನಾಡಿ, ಆಳಂದ ಪಟ್ಟಣದಲ್ಲಿ ಮಾರ್ಚ್ 1ರಂದು ನಡೆದ ಘಟನೆಗೆ ಸಂಬಂಧಿಸಿದಂತೆ 6 FIR ದಾಖಲಿಸಲಾಗಿದೆ. 9 ಜನ ಮಹಿಳೆಯರು ಸೇರಿ 165 ಜನರನ್ನು ಬಂಧಿಸಲಾಗಿದೆ. ಘಟನೆಯಲ್ಲಾಗಲಿ ಈ ಘಟನೆ ನಡೆದ ನಂತರವಾಗಲಿ ಯಾವುದೇ ಸಾವು ಸಂಭವಿಸಿಲ್ಲ. ಸಾವು ಸಂಭವಿಸಿದೆ ಎಂಬುವುದು ಶುದ್ಧ ಸುಳ್ಳು ಎಂದು ಸ್ಪಷ್ಟಪಡಿಸಿದರು. ಈ ಘಟನೆಗೆ ಸಂಬಂಧಿಸಿದಂತೆ ಇನ್ನು ತನಿಖೆ ಜಾರಿಯಲ್ಲಿದೆ. ಇದರ ಹಿಂದಿನ ಮಾಸ್ಟರ್ ಮೈಂಡ್ ಯಾರು ಎಂಬುವ ಸತ್ಯ ತನಿಖೆಯ ನಂತರ ಹೊರಬೀಳಲಿದೆ ಎಂದು ಅವರು ಹೇಳಿದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆ ಹಾಗೂ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ಆಡಳಿತ ಪ್ರಕ್ರಿಯೆ ಮತ್ತು ನಗರದ ನೈರ್ಮಲೀಕರಣ ಕಾರ್ಯಕ್ರಮ ಜರುಗಿತು. ಕಲಬುರಗಿ ಮಹಾನಗರ ಪಾಲಿಕೆ ಹಾಗೂ ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದ ವತಿಯಿಂದ ಆಡಳಿತ ಪ್ರಕ್ರಿಯೆ ಮತ್ತು ನಗರದ ನೈರ್ಮಲೀಕರಣ ಕಾರ್ಯಕ್ರಮವು ದಿನಾಂಕ 4ನೇ ಮಾರ್ಚ್ 2022ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ಮಹಾನಗರ ಪಾಲಿಕೆಯ ನೂತನ ಕಟ್ಟಡದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಸ್ನೇಹಲ್ ಸುಧಾಕರ್ ಲೋಖಂಡೆ IAS ಆಗಮಿಸಿದ್ದರು. ನಮ್ಮ ಸಂಸ್ಥೆ ಮತ್ತು ಅಧ್ಯಕ್ಷ ಪರಮ ಪೂಜೆ ಅಪ್ಪಾಜಿಯವರಿಗೂ ಕೂಡ ಪಾದಕ್ಕೆ ವಂದಿಸುತ್ತಾ, ಈಗ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರಿಗೂ ಪಾದಕ್ಕೆ ವಂದಿಸುತ್ತಾ, ಇವತ್ತಿನ ನಮ್ಮ ಸುಂದರ ನಗರದ ಕಾರ್ಪೊರೇಷನ್ ಕಮಿಷನರ್ ಆದ ಲೋಖಂಡೆ ಸರ್ ಅವರು IAS ಅವರ ಜೊತೆ ನಮ್ಮ ಆರ್ಟ್ಸ್ ಕಾಲೇಜಿನ ಪ್ರಿನ್ಸಿಪಲ್ ಆದ ನಮ್ಮ ನಂದಗಾಂವ್ ಸರ್ ನೀವೆಲ್ಲ ಬಂದಂಥ ಎಲ್ಲ ಪ್ರಿನ್ಸಿಪಾಲ್ರು MU ಒಂದು ಹಮ್ಮಿಕೊಂಡಿಲಾಗಿದೆ. ಅದು ಒಳ್ಳೆ ಸಂಕೇತವಾಗಿ ನಮ್ಮ ಹಳೆಯದು 1956ರಲ್ಲಿ 64ರಲ್ಲಿ ಪ್ರಾರಂಭ ಮಾಡಿದ ಆರ್ಟ್ಸ್ ಕಾಲೇಜು ಇನ್ನು ಒಳ್ಳೆ ರೀತಿಯಿಂದ ಮಾಡಲಿಕ್ಕೆ ಮಾಡಿದ್ರಿ, ಒಳ್ಳೆ ಕೆಲಸ ಮಾಡ್ತಾ ಇದ್ರಿ. ನಮ್ಮ ಹುಡುಗರಿಗೆ ಬಹಳ ಒಂದು ಥರ ನಮಗೂ ಭಾಳ ಖುಷಿಯಾಗಿದೆ. ಯಾಕಂದ್ರೆ ಹುಡುಗರು ನಾಲೆಜ್ ಎಷ್ಟು ಸಿಗುತ್ತೆ ಅಷ್ಟು ಒಳ್ಳೆಯದು. ಮತ್ತು ಸರ್ ಎಷ್ಟು ಹೆಂಗಿದ್ದಾರೆ ಅವ್ರು ನೋಡಿ ಕಲಿಬೇಕು. ನೀವೆಲ್ಲ ಹುಡುಗರು ಈ ಸಣ್ಣ ವಯಸ್ಸಿನಲ್ಲಿ ಅವರು ಇಂಜಿನಿಯರಿಂಗ್ ಮಾಡಿ ಆಮೇಲೆ IAS ಪಾಸ್ ಆಗಿದ್ದಾರೆ. ನೀವು IAS ಪಾಸ್ ಆಗಬೇಕು. ಇವ್ರು ನೋಡಿ ಕಲಿಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಸರ್ ಬಂದ ಕೂಡ ನಮ್ಮ ಕಾಲೇಜ್ಗೆ ಆರ್ಟ್ಸ್ ಕಾಲೇಜ್ ಬಂದಿದ್ದರು. ನೀವು ಪೇಂಟಿಂಗ್ ಎಲ್ಲ ನೋಡಿದ್ದಾರೆ. ಅವರು ಬಂದ ಮೇಲೆ ಗುಲ್ಬರ್ಗ ನಮ್ಮ ಈಗ ಟಾಪ್ 3ದಲ್ಲಿ ಬಂದಿದೆ. ಮತ್ತು ಅವ್ರು ಇನ್ನೂ ದೇವರು ಶರಣಬಸವೇಶ್ವರ ಅವ್ರದ್ದು ಇನ್ನೂ ಶಕ್ತಿ ಕೊಡಲಿ ನಮ್ಮ ಗುಲ್ಬರ್ಗ ಟಾಪ್ 1ದಲ್ಲಿ ಬರಬೇಕಂತ ಪ್ರಯತ್ನ ಮಾಡ್ತಾರೆ. ಮಾತೋಶ್ರೀ ದಾಕ್ಷಾಣಿ ಅವ್ವಾಜಿಯವರ ಪಾದ ಪದ್ಮಗಳಿಗೆ ನಮಸ್ಕರಿಸಿದ್ದ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿಯವರ ಪಾದ ಪದ್ಮಗಳಲ್ಲಿ ಕೂಡ ಸಾಷ್ಟಾಂಗಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲ ವಿದ್ಯಾರ್ಥಿಗಳ ಆದರ್ಶ ಮಾರ್ಗದರ್ಶಕರು ಹಾಗೂ ಈಸ್ ಸ್ಟುಡ್ ಆಲ್ವೇಸ್ ರೋಲ್ ಮಾಡೆಲ್ ಟು ದಿ ಪ್ರೆಸೆಂಟ್ ಯೂತ್ಸ್ ಆ್ಯಂಡ್ ಆಲ್ ಫೈಟಿಂಗ್ ಜನರೇಷನ್ಸ್ ಸ್ನೇಹಲ್ ಲೋಖಂಡೆ ಸರ್. It is a proud moment to Arts College to have an MOU, Memo of Understanding with Corporation in the leadership of Snehal Lokhande sir. ನಾವು ಅವರ ಕೆಲಸ ಮಾಡ್ತಕ್ಕಂಥ ಏನು ಕಾರ್ಯಪ್ರವೃತ್ತಿ ಇದೆ ಅದರಿಂದ ನಮ್ಮ ವಿದ್ಯಾರ್ಥಿಗಳು ಮಾಹಿತಿ ಪಡ್ಕೊಂಡು ರಾಷ್ಟ್ರ ಒಬ್ಬ ಅಧಿಕಾರಿ ಏನು ಮಾಡ್ಬೋದು ಒಂದು ನಗರದಲ್ಲಿ ಅಂತಕ್ಕಂಥದ್ದಕ್ಕೆ ಒಳ್ಳೆಯ ಉದಾಹರಣೆ ಅವರಿದ್ದಾರೆ. ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಆರ್ಟ್ಸ್ ಕಾಲೇಜಿನವರು ಈ ಕಾರ್ಪೊರೇಷನ್ ಅಂತಂದರೆ ಹಾಗೇನೇ ಆಯ್ಕೆ ಮಾಡ್ಕೊಂಡಿಲ್ಲ. ಅದ್ರ ಹಿಂದೆ ಭಾಳಷ್ಟು, ಯಾಕಂದರೆ ಕಲಾ
ಮಹಾವಿದ್ಯಾಲಯ ಅಂತಂದ್ರೆ ಸೋಷಿಯಲ್ ಸೈನ್ಸಸ್ ಅಂತ ಹೇಳ್ತಾರೆ. ಸೋಷಿಯಲ್ ಸೈನ್ಸಸ್ ಅಂದ್ರೆ ಈ ಸಮಾಜವನ್ನು ಕುರಿತು ಅಧ್ಯಯನ ಮಾಡೋದು. ಆ ಸಮಾಜವನ್ನು ಅಧ್ಯಯನ ಮಾಡ್ತಕ್ಕಂಥದ್ದೇನಿದೆ ಅದರಲ್ಲಿ ಸಮಾಜ ಹೇಗೆ ಇರಬೇಕು ಅಂತಕ್ಕಂಥದ್ದು ಪೊಲೀಸ್ ಇಲಾಖೆ ಮಾಡಿದರೆ ಸಮಾಜ ಎಷ್ಟು ಶುಚಿಯಾಗಿರ್ಬೇಕು ಅಂತಕ್ಕಂಥದ್ದು, ಆರೋಗ್ಯವಾಗಿರ್ಬೇಕಂತಕ್ಕಂಥದ್ದು, ಅದು ಲಿವಿಂಗ್ ಸ್ಟ್ಯಾಂಡರ್ಡ್ ಏನಿದೆ ಅಲ್ಲ, ಜೀವನ ಶೈಲಿಯ ಒಂದು ಪ್ರಬುದ್ಧತೆ, ಅದು ನಿರ್ಮಾಣ ಮಾಡೋರು ಯಾರಪ್ಪ ಅಂತಂದ್ರೆ ಮಹಾನಗರ ಪಾಲಿಕೆ. ಅಂಥವೆಲ್ಲನೂ ತಮ್ಮ ಅಧಿಕಾರಾವಧಿಯಲ್ಲಿ ಬಹಳಷ್ಟು ಕೂಲಂಕುಷವಾಗಿ ಯಾರ ಒಂದು ಪ್ರಭಾವಕ್ಕೂ ಒಳಗಾಗದೇನೆ ಇಂಪ್ಲಿಮೆಂಟ್ ಮಾಡಿ ಇವತ್ತು ನಗರವನ್ನ ಬಹಳಷ್ಟು ಆರೋಗ್ಯಪೂರ್ಣ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಕಾರಣೀಭೂತರಾದಂತಹ ಸ್ನೇಹಲ್ ಲೋಖಂಡೆ ಅವರ ಒಂದು ಅಧಿಕಾರಾವಧಿಯಲ್ಲಿ ಆದಂತಹ ಬದಲಾವಣೆಗಳನ್ನ ಕುರಿತು ನಿಮಗೆ ಒಂದು ಇಂಟರ್ನ್ಶಿಪ್, ಒಂದು ತರಬೇತಿ, ಒಂದು ಮಹಾ ನಗರ ಪಾಲಿಕೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಅದನ್ನ ಯಾವ ರೀತಿಯಾಗಿ ನೀವು ಕೆಲಸ ಮಾಡ್ಬೋದು, ಲೈಫ್ ಸ್ಕಿಲ್ಸ್ ಅಂತ ಹೇಳ್ತೀವಿ ನಾವು ಕಲಿಕೆಯಲ್ಲಿ, ಲೈಫ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಆ ಲೈಫ್ ಸ್ಕಿಲ್ಸ್ ಅಂತಂದ್ರೆ ಮುಂದೆ ನೀವು ಪದವಿ ಪಡ್ಕೊಂಡ ನಂತರ ಉದ್ಯೋಗ ಮಾಡ್ಲಿಕ್ಕೆ ಹೋದ್ರಂದ್ರೆ ಇಲ್ಲಿ ಕೊಡ್ತಕ್ಕಂಥ ಇಂಟರ್ನ್ಶಿಪ್ ಏನಿದೆ ಆ ಇಂಟರ್ನ್ಶಿಪ್ ನಿಮ್ಗೆ ಕೆಲ್ಸಕ್ಕೆ ಬರುತ್ತೆ. ನೀವು ಗ್ರಾಜುಯೇಷನ್ ಮುಗಿದ ಕೂಡಲೇ ಇವ್ರು ಕೊಡ್ತಕ್ಕಂಥ ಒಂದು ಟ್ರೈನಿಂಗ್ ಇದೆ, ಇದು 1 ತಿಂಗಳದು. ಆ ಟ್ರೈನಿಂಗ್ ಅಲ್ಲಿ ನೀವು ಮುಂದೆ ಬಂದು ಇಲ್ಲಿ ನೌಕರಿ ಕೇಳಿದಾಗ ನಿಮ್ಗೆ ನೌಕರಿ ಕೊಡಬೇಕು. ಆ ಕೆಲಸ ನೀವು ಪರ್ಫೆಕ್ಟ್ ಆಗಿ ಇದು ಮಾಡ್ಬೋದು. ಆ ರೀತಿ ಸರ್ ನಮ್ಗೆ ಏನಂತಂದ್ರೆ ಹೇಳಿದ್ರು, हम एक एमओयू करेंगे, आपके स्टूडेंट BA पास होने के बाद 100% they will get job here. ಪಾರ್ಟ್ ಟೈಮ್ ಅಲ್ಲಿ ಜಾಬ್ ಅನ್ನು ಕೂಡ ಕೊಡ್ಲಿಕ್ಕೆ ಇಲ್ಲೊಂದೇ ಅಲ್ಲ, ನಮ್ಮ ಸಿಟಿ ಅಂದ್ರೆ ಇನ್ ಗುಲ್ಬರ್ಗ ಅಂತಿದೆ, ಇವೆಲ್ಲ ಕಡೆ ಬಹಳಷ್ಟು ಕಡೆ DC ಆಫೀಸ್ ನಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಬೇರೆ ಬೇರೆ ಕಡೆ ಸೆನ್ಸಸ್ ಅವು ಕಂಪ್ಯೂಟರ್ ಫೀಡಿಂಗ್ ಎಲ್ಲ ಇದೆ. ನಮ್ಮಲ್ಲಿ ಅದು ಎಲ್ಲ ಟ್ರೈನಿಂಗ್ ಇಲ್ಲಿ ನಿಮ್ಗೆ ಆಯ್ತಂದ್ರೆ ಬೇಸಿಕ್ ಕಂಪ್ಯೂಟರ್ಸ್ ನಮ್ದು ಎಲ್ಲ ಮಕ್ಕಳಿಗೆ ಬರ್ತದೆ ಸರ್. ಯಾಕೆ ಬರ್ತದೆ ಅಂದ್ರೆ ನಾವು ಕಂಪ್ಯೂಟರ್ ಲ್ಯಾಬ್ ಮಾಡಿಸಿದ್ದಾರೆ ಅಪ್ಪರು ಕಳೆದ 5 ವರ್ಷದಲ್ಲಿ. ಹೀಗಾಗಿ ನಾವು ಅವ್ರಿಗೆ ಕಂಪ್ಯೂಟರ್ ಆಸ್ ಗುಡ್ ಆಸ್ ಏನಪ್ಪಾ ಅಂದ್ರೆ ದೇ ಆರ್ ಎಲಿಜಿಬಲ್ ಟು ಆಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್, ವೇರ್ ದೇ ಇಂಜಿನಿಯರಿಂಗ್ ಸ್ಟೂಡೆಂಟ್ ಎಲಿಜಿಬಲ್ ನ ದೇರ್ ಅವರ್ BA ಸ್ಟೂಡೆಂಟ್ಸ್ ಆಲ್ಸೋ ಎಲಿಜಿಬಲ್ ಬಿಕಾಸ್ ಆಫ್ ದಟ್ ಕಂಪ್ಯೂಟರ್ ಟ್ರೈನಿಂಗ್. ವಿ ಟೀಚ್ ದಮ್ basic computers, DTP, then C++ language also. During their final year we teach those C+ languages. So ಹೀಗಾಗಿ ನಮ್ಮ ಮಕ್ಕಳು ಈ ಎಲ್ಲ ಕ್ಷೇತ್ರದಲ್ಲಿನೂ ಮುಂದೆ ಕಾಂಪಿಟೆಂಟ್ ಆಗ್ತಾರೆ. ಮತ್ತು ಅದಕ್ಕಾಗಿ ನಾವೇನಪ್ಪ ಅಂದ್ರೆ ಮಾಡಿದ್ದೀವಿ, ತಾವು ಏನು ನಮ್ಮೊಂದಿಗೆ ಸಹಕಾರ ಕೊಟ್ಟಿದ್ದೀರಿ, ನಮ್ಮ ಕಾರ್ಯದರ್ಶಿಗಳು ಅಪ್ಪ ಅವರ ಮಾರ್ಗದರ್ಶನದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಇದು ಏನದ ಅಂದ್ರೆ ನಮ್ಮ ಮಕ್ಕಳಿಗೆ ಒಂದು ಕ್ವಾಲಿಟಿ ಎಜುಕೇಶನ್, ಗುಣಾತ್ಮಕ ಶಿಕ್ಷಣ ಅಂತ ಏನ್ ಹೇಳ್ತೀವಿ ಅದನ್ನ ಕೊಡ್ತೀವಿ. ಗುಣಾತ್ಮಕ ಶಿಕ್ಷಣ ಅಂದ್ರೆ ಏನು? ಒಬ್ಬ ವಿದ್ಯಾರ್ಥಿ ಶಿಕ್ಷಣವನ್ನು ಪಡ್ಕೊಂಡ ನಂತರ ಅವನಿಗೆ ಆ ಶಿಕ್ಷಣ ಆತನ ನಿಜ ಜೀವನದಲ್ಲಿ ಏನಾಗ್ಬೇಕಂದ್ರೆ ಆತನಿಗೆ ಸ್ವಾವಲಂಬಿಯನ್ನಾಗಿ ಮಾಡಬೇಕು. ಒಟ್ಟಿಗೆ ಆಹಾರ, ತನ್ನನ್ನ ಡಿಪೆಂಡೆಂಟ್ ಆಗಿರ್ತಕ್ಕಂಥವರಿಗೆ ಸಂರಕ್ಷಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡೋದೇ ಒಂದು ಗುಣಾತ್ಮಕ ಶಿಕ್ಷಣ ಅಂತ ಅಪ್ಪಾಜಿ ಅವರು ಹೇಳ್ತಾರೆ. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಹೆಂಗೆ ಕೆಲಸ ನಮ್ಮ ಸ್ಟಾಫ್ ಮಾಡ್ತಾರೆ, ನಾವು ಮಾಡ್ತಾ ಇದ್ದಾರೆ, ಮತ್ತು ಹೆಂಗೆ ನಾವು ಸ್ವಚ್ಛತೆ ಕೊಡ್ತಾ ಇದ್ದೀವಿ ಅದರ ಬಗ್ಗೆ ಸ್ವಲ್ಪ ಟ್ರೈನಿಂಗ್ ತಾವು ನಮಗೆ ಸ್ಟೂಡೆಂಟ್ಸ್ಗೆ ಕೊಟ್ಬಿಡಿ. ಸೊ ವಿ ಆಲ್ಸೋ ವೇರ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್ ಬಿಕಾಸ್ ಡೆಫಿನೆಟ್ಲಿ ದ ಫಸ್ಟ್ ಥಿಂಗ್ ವಿಚ್ ವಿ ವಾಂಟ್ ಫಾರ್ ಅ ಕ್ಲೀನ್ ಸಿಟೀಸ್ ಆರ್ ಅವೇರ್ ಸಿಟಿಸನ್ಸ್ ನಮಗೆ ತುಂಬ ಅವೇರ್ ಆಗಬೇಕು. ಆ ಸಿಟಿಸನ್ಸ್ ಅವೇರ್ ಹೆಂಗೆ ಆಗ್ತಾರ, ನಿಮ್ಮ ಥ್ರೂ ಆಗ್ತಾರ ಸ್ಟೂಡೆಂಟ್ಸ್, ನಮ್ಮ ಟೀಚರ್ಸ್, ನಮ್ಮ ಸ್ಟಾಫ್ ಮತ್ತು ನಮ್ಮ ಎಲ್ಲ ಸಿಟಿಸನ್ಸ್. ಸೊ ಆಲ್ ಆಫ್ ದೀಸ್ ಸ್ಟೂಡೆಂಟ್ಸ್ ವಿಲ್ ಬಿ ವೆರಿ ಮಚ್ ಇಂಪಾರ್ಟೆಂಟ್ ಇನ್ spreading awareness about the sanitation in the city. So my one only request to all the students is that please be completely involved in the sanitation activities in the city which are going on. Sir ಹೇಳಿದ ಪ್ರಕಾರ ನಿಮ್ಮ ಕಡೆ 30 ದಿವಸ ಇದೆ. So 30 days you have. 30 days is a sufficient amount of time to learn the process of sanitation in the city. Along with that, ಕಲಬುರಗಿ ಮಹಾನಗರ ಪಾಲಿಕೆ ಅಲ್ಲಿ ತುಂಬ ಬೇರೆ ಬೇರೆ ಕೆಲಸಗಳು ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ಡೆವಲಪ್ಮೆಂಟ್ ವರ್ಕ್ಸ್, ರೋಡ್ಸ್, ಡ್ರೈನ್ಸ್, ದೆನ್ ಆರ್ ರೆವೆನ್ಯೂ ಜನರೇಷನ್ಸ್, ಹೌ ವಿ ಡೂ ದಿ ರೆವೆನ್ಯೂ ಜನರೇಷನ್ಸ್, ಲ್ಯಾಂಡ್ ಈಸ್ ದೇರ್. ಸೊ ಆಲ್ ದೀಸ್ ಕೈಂಡ್ ಆಫ್ ಆಕ್ಟಿವಿಟೀಸ್ ಆರ್ ಆಲ್ಸೋ ದೇರ್, ಬಟ್ 30 days ಇಸ್ ನಾಟ್ ಸಫಿಷಿಯಂಟ್ ಫಾರ್ ದ್ಯಾಟ್. ವಿ ಆರ್ ಆಲ್ಸೋ ಲರ್ನಿಂಗ್, ನಾವು ಕೂಡ ಕಲಿತಾ ಇದ್ದೀವಿ ಕಾರ್ಪೊರೇಷನ್ ಹೆಂಗೆ ಕೆಲಸ ಮಾಡಬೇಕು. ವಿ ಆರ್ ಆಲ್ಸೋ ಇಂಪ್ರೂವಿಂಗ್ ಆನ್ ಅ ಡೇ ಬೈ ಡೇ ಬೇಸಿಸ್. ಸೊ ನಿಮ್ಮ ಕಡೆ 30 ದಿವಸ ಇದ್ದರೆ ಯು ಕ್ಯಾನ್ ಫೋಕಸ್ ಆನ್ ಒನ್ ಥಿಂಗ್. ಸೊ ನಮ್ಮ ಪ್ರಕಾರ ಸ್ಯಾನಿಟೇಷನ್ ವಿಲ್ ಬಿ ದ ಬೆಸ್ಟ್ ಥಿಂಗ್ ಬಿಕಾಸ್ ಸ್ಯಾನಿಟೇಷನ್ ಈಸ್ ದ ಹಾರ್ಟ್ ಆಫ್ ದ ಕಾರ್ಪೊರೇಷನ್. ನಮ್ಮದು ಮೇನ್ ಕೆಲಸ ಅಂದರೆ ಸ್ಯಾನಿಟೇಷನ್. ಸಿಟಿ ಹೆಂಗೆ ಕ್ಲೀನ್ ಆಗಬೇಕು, ಹೌ ಕ್ಯಾನ್ ಬ್ಯೂಟಿಫೈ ದ ಸಿಟಿ, ಸೌಂದರ್ಯೀಕರಣ ಹೆಂಗೆ ಮಾಡಬೇಕು, ಅದೆಲ್ಲ ನಮ್ಮ ಕೆಲಸ. ಸೊ ಯು ಆಲ್ಸೋ ಇಫ್ ಪಾರ್ಟಿಸಿಪೇಟ್ ಇನ್ ದಟ್ ವರ್ಕ್ ಇಟ್ ವಿಲ್ ಬಿ ವೆರಿ ಮಚ್ ಗ್ರೇಟ್ಫುಲ್. ಆ್ಯಂಡ್ ಐ ವುಡ್ ಲೈಕ್ ಟು thank Sharan Krishna College of Arts for giving us this opportunity of involving the citizens of Kalburgi in the process of sanitation and process of beautification of the city.
my request to sir also will be that you continue this kind of internship programs in the city. Along with that, in previously also Sanmishra College has done a good contribution towards the beautification of the city in terms of wall paintings in the city, then conducting awareness programs. ಅವರು NCC NSS ಸ್ಟೂಡೆಂಟ್ಸ್ ಕೂಡ ತುಂಬ ಸರಿಯಾಗಿ ತುಂಬ ಒಳ್ಳೆಯಾಗಿ ನಮ್ಮ ಸ್ವಚ್ಛ ಸರ್ವೇಕ್ಷಣೆಯಲ್ಲಿ ಕೆಲಸ ಮಾಡಿದ್ದಾರೆ. So I hope the cooperation of Sanmishra College will be there in the future also, and I hope you best of luck. In the future also, please, whatever you have the issues with corporation or whatever help corporation needs, you are most welcome. And this kind of training program, internship program, will be very much helpful in the future, because you have a good experience of at least if in the field of sanitation, if you want to come in future, you will have a good experience and you will have a good exposure for the cities, for the city also, and for other areas also. ಅದೇ ಪ್ರಕಾರ ನೀವು ಬೇರೆ ಡಿಪಾರ್ಟ್ಮೆಂಟ್ಸಲ್ಲಿ ಕೂಡ, ಫಾರ್ ಎಕ್ಸಾಂಪಲ್ ಜಿಲ್ಲಾ ಪಂಚಾಯತ್ ಇರ್ಬೋದು, ನಮ್ಮ KMF ಇರ್ಬೋದು, ಸರ್ ಹೇಳಿದ ಪ್ರಕಾರ APMC ಇದೆ, ಅಲ್ಲಿ ಕೂಡ ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗ್ಬಹುದು. ಸೊ ಅದೇ ಕೂಡ ನೀವು ಯು ಶುಡ್ ಪ್ರಮೋಟ್ ದ್ಯಾಟ್ ಥಿಂಗ್ಸ್ ಆಲ್ಸೋ. ಮುಖ್ಯ ಅತಿಥಿಗಳಾಗಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಸುರೇಶ್ ಕುಮಾರ್ ಜಿ ನಂದಗಾಂವ್ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಪ್ರೋಗ್ರಾಂ ಕೋಆರ್ಡಿನೇಟರ್ ಮತ್ತು ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ನ HOD ಡಾಕ್ಟರ್ ವಿಜಯಲಕ್ಷ್ಮಿ ಭಿಂಗೆ ಹಾಗೂ IQAC ಕೋಆರ್ಡಿನೇಟರ್ ನಾಗರಾಜ್ ದೇವತ್ಕಲ್ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ನಲ್ಲಿರುವ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಇಂದು ಆಜಾದಿ ಕಾ ಅಮೃತ ಮಹೋತ್ಸವ ಮತ್ತು ಫಾರ್ಮಸಿಸ್ಟ್ ಆಕ್ಟ್ 1948 ಕುರಿತು ಕಾರ್ಯಕ್ರಮ ಜರುಗಿತು. ಆಲ್ ಇಂಡಿಯಾ ಸ್ಟೇಟ್ ಗವರ್ನಮೆಂಟ್ ಫಾರ್ಮಸಿ ಆಫೀಸರ್ ಅಸೋಸಿಯೇಷನ್, ಫೆಡರೇಷನ್ ಆಫ್ ಇಂಡಿಯನ್ ಫಾರ್ಮಸಿಸ್ಟ್ ಆರ್ಗನೈಸೇಷನ್ ಮತ್ತು ಕರ್ನಾಟಕ ಸ್ಟೇಟ್ ಫಾರ್ಮಸಿ ಕೌನ್ಸಿಲ್ ನ ಸಹಯೋಗದಲ್ಲಿ ಆಜಾದಿ ಕಾ ಅಮೃತ ಮಹೋತ್ಸವ ಮತ್ತು ಅಬ್ಸರ್ವೇಷನ್ ಆಫ್ 75th ಇಯರ್ ಆಫ್ ಫಾರ್ಮಸಿ ಆಕ್ಟ್ 1948 ಕಾರ್ಯಕ್ರಮವು ಫಾರ್ಮಸ್ಯೂಟಿಕಲ್ ಕೇರ್ ಫಾರ್ ರ್ಯಾಷನಲ್ ಥೆರಪಿ ಎಂಬ ಥೀಮ್ ನೊಂದಿಗೆ ಶುಕ್ರವಾರ ದಿನಾಂಕ 4ನೇ ಮಾರ್ಚ್ 2022 ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ನಲ್ಲಿರುವ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕಲ್ಯಾಣ ಕರ್ನಾಟಕ ಹ್ಯೂಮನ್ ರಿಸೋರ್ಸ್ ಆಫ್ ಅಗ್ರಿಕಲ್ಚರ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ನ ಗೌರವ ಅಧ್ಯಕ್ಷರು ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಹಾಗೂ ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿಯ ವೈಸ್ ಚಾನ್ಸಲರ್ ಪ್ರೊಫೆಸರ್ ಬಟ್ಟು ಸತ್ಯನಾರಾಯಣ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ನವದೆಹಲಿಯ ಮಾಜಿ ಕಾರ್ಯದರ್ಶಿಗಳು, ಫೆಡರೇಷನ್ ಆಫ್ ಇಂಡಿಯನ್ ಫಾರ್ಮಸಿಸ್ಟ್ ಅಸೋಸಿಯೇಷನ್ ನ ಮಾಜಿ ಅಧ್ಯಕ್ಷರು ಹಾಗೂ ಜರ್ನಲ್ ಆಫ್ ಫಾರ್ಮಸ್ಯೂಟಿಕಲ್ ರಿಸರ್ಚ್, ಕೃಪಾನಿಧಿ ಕಾಲೇಜ್ ಆಫ್ ಫಾರ್ಮಸಿ ಬೆಂಗಳೂರಿನ ಚೀಫ್ ಎಡಿಟರ್ ಡಾಕ್ಟರ್ RS ಠಾಕೂರ್, ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿಯ IC ರಿಜಿಸ್ಟ್ರಾರ್, ಡೀನ್ ಮತ್ತು ಪ್ರಾಧ್ಯಾಪಕರಾದ ಡಾಕ್ಟರ್ ಬಸವರಾಜ್ ಬಿ ಡೋಣೂರ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಫೆಡರೇಷನ್ ಆಫ್ ಇಂಡಿಯನ್ ಫಾರ್ಮಸಿಸ್ಟ್ ಆರ್ಗನೈಸೇಷನ್ ನವದೆಹಲಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಆಲ್ ಇಂಡಿಯಾ ಸ್ಟೇಟ್ ಗವರ್ನಮೆಂಟ್ ಫಾರ್ಮಸಿ ಆಫೀಸರ್ಸ್ ಅಸೋಸಿಯೇಷನ್ ನ ಅಧ್ಯಕ್ಷರಾದ ಡಾಕ್ಟರ್ BS ದೇಸಾಯಿ ವಹಿಸಿದ್ದರು. ಗೌರವ ಅತಿಥಿಗಳಾಗಿ ವಿಶ್ವನಾಥನ್ ತಂಕಾಂಚನ್, ಡಾಕ್ಟರ್ ಕಿಶೋರ್ ಸಿಂಗ್ ಛತ್ರಪತಿ, K ನಾಗರಾಜ್, ವರಶಂಕರ ಅಮರಶೆಟ್ಟಿ, ಸುಶೀಲ್ ಸುಡಾನ್ ಮತ್ತು ಇಂದರ್ ಸಿಂಗ್ ಚೌಹಾಣ್ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಸುರೇಶ್ ಜೆ, ರಾಜಶೇಖರ್ ರೆಡ್ಡಿ AP, ಸೂರ್ಯಕಾಂತ್ ಪ್ರಭು KA, N ಉಲಗನಾಥನ್ ಪುದುಚೇರಿ, ಮಹೇಂದ್ರ ಡಿ ನಾಯಕ್, ಆರ್ಗನೈಸಿಂಗ್ ಸೆಕ್ರೆಟರಿ ವಿಜಯಲಕ್ಷ್ಮಿ M, GK ಪ್ರಕಾಶ್, ಜನರಲ್ ಸೆಕ್ರೆಟರಿ ಸಂತೋಷ್ ಕುಮಾರ್ ಕುಸುಮಾ ಸೇರಿದಂತೆ KSPOA ನ ಲೋಕಲ್ ಕಮಿಟಿ ಸದಸ್ಯರು ಉಪಸ್ಥಿತರಿದ್ದರು. Had an opportunity to meet Rabindranath Tagore, eternal Nobel laureate. So the Nobel laureate of France asked, I just want to understand India. Can I be illuminated by your views? Then Rabindranath Tagore, like a reflex action, he said, no, I am not competent. If you want to know India, read Swami Vivekananda. So India is a land of scientific temperament, spiritual excellence, tolerance, and today India has become not necessarily a global power of military, but is the center of learning. Battu Satyanarayana. We celebrate Azadi Ka Amrit Mahotsav. It is an initiative of the Government of India to celebrate and commemorate 75 years of
independence and achievements. This Mahotsava is dedicated of the people of India who have not only been instrumental in bringing India. Honorable Prime Minister Modi ji insist of activating India 2.0 fueled by the spirit of Anamritas Bharat. The official journey of Azadi Ka Amrut Mahotsav commenced on 12th March 2021. We started a 75-week countdown of our 75th anniversary of independence, and we ended past a year on 15th August 2023. Even including Pharmacy Act celebration, even including observation of Pharmacy Act 1948, after Second World War, there was huge need of medicines, and at that time no one was qualified person. So few of them started to prepare medicines themselves for the need, but it was misused because of British rulers. And millions of Indians were suffered due to such medicines. Then the Drug Inquiry Committee and the Indian Medical Association has been observed Drugs Act. Another one, objectives of this team and program of observation of drugs and cosmetic act 1948 to regulate the input, manufacturing, distribute and sale of drugs and cosmetics through licensing. Manufacture, distribution and sale of drugs and cosmetics by qualified person only. The prevent substandards of the drugs, to regulate the manufacture and the sale of drugs, to establish drugs technical advisory board and drugs consultant committee for allopathic and allied drugs and cosmetics. I am happy to know that the All India Government Pharmacists Association, Federation of Indian Pharmacists Organization and Karnataka State Pharmacy Council are jointly organizing the celebrations of 75th year establishment of Pharmacy Act on March 4, 2022 at Kalaburagi, Karnataka. Pharmaceutical sciences are an important part of the healthcare system and growing since the 20th century and grew many times since the Pharmacy Act 1948. The Pharmacy Act came into existence on March 4, 1948. With its introduction, the new era started in pharma education. Immediately after the independence of the country, the Pharmacy Act will enter the 75th year of its existence this year. The purpose of which this act was made was clearly explained by the Health Minister of Independent India. लेकिन मैं ये नहीं कहूँगा कि आपका धंधा बंद करो, लेकिन धंधा को ऐसा करना। सरकार भी कैसी है, जैसे ये ऑपरेशन होगा, BPL कार्ड लाएगा, दूसरा कार्ड लाएगा, 5 लाख का फ्री ट्रीटमेंट। मुझे आपत्ति नहीं है, जब आदमी बीमार पड़ा है तो इलाज होना ही है, लेकिन इससे अच्छा है बीमारी कम से कम पड़े, इसका भी तो चिंतन करना होगा। इस काम में दिस फार्मेसी वर्ल्ड का बहुत बड़ा जिम्मेदारी है। इसीलिए मेरी विनती है कि IAS ऑफिसर क्या करते होंगे, IIT वाले क्या करते होंगे, हमारे सेंट्रल यूनिवर्सिटी के वाइस चांसलर यहाँ बैठे हैं, वो भी मेरे बात सुने होंगे। विश्वविद्यालय क्या करता होगा, दूसरों का नहीं सोचना, अपना सोचना। Once I read about 20 years back one monthly magazine in Hindi, it is called Kadambari. There was an article on mosquitoes, how they will take birth and how they will grow and how they will spread like anything. All this story was there. There was a good movement in India to finish these mosquitoes, to
not to come malaria disease in this country. But that scientists told, बहुत मजेदार कहानी है इस विज्ञानी का। मच्छर इतने चालाक होते हैं, हम सोचते हैं हम इंसान हैं, दुनिया के मालिक हम हैं, लेकिन वो 3 किलोमीटर दूर से पहचानता है ये आदमी कहाँ पर है। मेरा लायक आदमी, किसी को केला खाने वालों का खून प्यासा है, किसी को ब्रांडी पीने वालों का खून प्यासा है, और ये डिसाइड मच्छर 3 किलोमीटर दूर से तय करता है और वहाँ से दूर कर दिया। As a result, the public sector undertakings has become a white elephant only to run the institutions. Those organizations, government again spend a lot of money. They have to run the other institutions. So whatever profits come out of public undertakings, because the employees are not working sincerely there. Because of that, many public sector undertakings they run with losses. That's why the government has, because the government role is different, they should think in the terms of the welfare of the society. They should also start this education, everything. So that's why that this investment is started. Similarly, that is the employees plays a very important role in any organization. If the employees works with dedicatedly and with a commitment, that the organization flourishes. Even in the universities also, if you perform our duty, if you carry out teaching and research sincerely, then definitely the university will get the name, or the university will flourish, and we can produce the good students, and their students will become good citizens of this country. They work for the development of the country. So that is our role. Like that, every organization, every employee should work dedicatedly with commitment, so that the organization will flourish. At the same time, the country will also develop. So that's why I expect all of you. Today you discuss, you deliberate, and you see that how best we can work for the organization. That should be our goal. At the same time, when we work sincerely, automatically whatever we want for our organization, definitely that will come in our. And this is, we are also celebrating today Azad Ki Amrit Mahotsav. About nation and nation building, I just have one anecdote to share and call it a day. I believe in nation and nation building. Every citizen of this country, any citizen of any country for that matter, has to contribute for the development of nation. We all must serve the cause of nation. We are safe only when our borders are safe. We are safe only when the country is safe. So we have to think very seriously about the safety of the nation, security of the nation. The security of the nation is the security of every single citizen living in the country. The safety of the nation is also the safety of every single citizen in the country. That's the reason why I tell you, or why I tell myself that we should, we should not leave any stone unturned to develop the nation in which we are living, because that is the ultimate. That should be the ultimate aim of every single citizen. So where is the mistake? Who made the mistake? Who is making the mistakes? See what Thakur was telling, when you get a prescription, you are responsible for that. When you receive a prescription, you are responsible. A registered pharmacist is responsible for that. But let me ask you again. We are, every time all the people are speaking about the government sector pharmacist, government sector health system. How many of the people of our country is taking benefit of our government system? How many of the percentage? I don't know, it is less than 30% maybe. In Kerala it is 35 now. I don't know about the other states, maybe less than that. So, the drugs sold in India, how much it will be? The quantum of, I can say the quantum of drug. Other numbers of drug I don't know, because all the people know. But the quantum of drug is
dispensed or distributed or consumed every day, and by whom it is done. Who is responsible for that? Let me tell you one thing. So many pharmacy council presidents and our Indian pharmacy council executive members and members are here. I want to tell you that you have to implement Section 42. For implementing a strong implementation of Section 42, you have to appoint inspectors. ಅಫಜಲ್ಪುರ ತಾಲೂಕಿನ ಸಕ್ಕರೆ ಕಾರ್ಖಾನೆಯವರು ಶಹಾಬಾದ್ ತಾಲೂಕಿನ ರೈತರ ಕಬ್ಬು ಕಟಾವು ಮಾಡುವಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿದ್ದು, ಇದರಿಂದ ರೈತರಿಗೆ ನಷ್ಟವಾಗುತ್ತಿದೆ. ಕಾರಣ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಷ್ಟ್ರ ಸಮಿತಿಯ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸಕ್ಕರೆ ಕಾರ್ಖಾನೆಯವರು ಶಹಾಬಾದ್ ತಾಲೂಕಿನ ಮುತಕಾ ಗ್ರಾಮದ ರೈತರ ಕಬ್ಬು ಕಟಾವು ಮಾಡಲು ವಿಳಂಬ ನೀತಿ ಅನುಸರಿಸುತ್ತಿದ್ದು, ಶಹಾಬಾದ್ ತಾಲೂಕಿನ ರೈತರಿಗೆ ಮೋಸ ಮಾಡುತ್ತಿದ್ದಾರೆ. ಈ ಕೂಡಲೇ ಜಿಲ್ಲಾಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ಕಬ್ಬು ಕಟಾವು ಮಾಡುವಂತೆ ಆದೇಶಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಷ್ಟ್ರ ಸಮಿತಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ನಮ್ಮದು ನೋಡ್ರಿ, ಕಂಪ್ನಿ ಕಬ್ಬು ಕೊಟ್ಟಿವಿ, ಕಬ್ಬು ಒಯ್ಯಲಾಗ್ಯಾರ. ಫ್ಯಾಕ್ಟ್ರಿಗೆ ಹೋದ್ರೆ ಅವ್ರು ನಮ್ಗೆ ಕಿಮ್ಮತ್ ಮಾಡಲಾಗ್ಯಾರ. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಪರೇಶಾನ್ದಾಗಿವಿ. ನಾವು 3 ಸಾರಿ ಹೋಗಿ ಬಂದೀವಿ, ಏನೂ ನಮಗೆ ಕಿಮ್ಮತ್ ಕೊಡಲ್ಲ. ಯಾರ ಕಬ್ಬು ಅಮ್ಮದು ಉಳಿದು ಬಿಟ್ಟು ಅದ, ನಮ್ಗೆ ಎದಿ ಹೊಡೆದು ಹೋಗ್ಯದ. ನಮ್ಗೆ ಹೆಂಗೆ ಮಾಡ್ಬೇಕು? ನ್ಯಾಯ ಕೊಡ್ಸ್ರಿ. ಯಾರು ಕಂಪ್ನಿದವ್ರು ನಿಮ್ಮ ಜೊತೆ ಅಗ್ರಿಮೆಂಟ್ ಮಾಡ್ಕೊಂತಾರ? KPRದವ್ರು ರೀ. ಎಷ್ಟು ವರ್ಷ ಆಯ್ತು ಅಗ್ರಿಮೆಂಟ್ ಮಾಡಿ? ಈ ಫಸ್ಟ್ ಮಾಡೀವಿ ರೀ, ಒಂದು 4 ತಿಂಗಳಾಯ್ತು ರೀ ನಾವು ಅಗ್ರಿಮೆಂಟ್ ಮಾಡಿ. ಅವ್ರು ನಾಳೆಗೆ ಬರ್ತೀವಿ, ನಾಡ್ದು ಬರ್ತೀವಿ, ನಾಳೆಗೆ ಬರ್ತೀವಿ, ಇಷ್ಟೇ ಹೇಳಕತ್ತಾರ. ಈಗ ನಮ್ಮದು ಒಟ್ಟು 3 ತಿಂಗಳು ಆಯ್ತು ಸರ್, ಡೇಟ್ ಮುಗೋದೆ. ಈಗ ಒಟ್ಟು ನಾವು 4 ಎಕರೆ ಕಬ್ಬು ಅದ ರೀ ನಮ್ಮೂರ. ಒಟ್ಟು ಈಗ ನಮ್ಗೆ ಕಬ್ಬು ಒಯ್ಬೇಕು ರೀ. ಕಬ್ಬು ಒಯ್ದ್ರೆ ನಮ್ಗೆ ಒಂದು ನ್ಯಾಯ ಕೊಡಿಸ್ಬೋದು. ಇವತ್ತು ಕಲಬುರಗಿ ಜಿಲ್ಲೆಯ ರೈತರಿಗೆ ಇವತ್ತು ಏನು ಶುಗರ್ ಫ್ಯಾಕ್ಟ್ರಿಗಳದಾವ, ಇವು ಘನಘೋರ ಅನ್ಯಾಯ ಮಾಡ್ತಾ ಇದೆ. ಇದಕ್ಕೆ ಕುಮ್ಮಕ್ಕಾಗಿ ರಾಜ್ಯ ಸರ್ಕಾರ ನಿಂತಿದೆ ಅಂತೇಳಿ ನಾವು ಇವತ್ತು ಅಪವಾದನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಕಾರ್ಖಾನೆ ಶುಗರ್ ಫ್ಯಾಕ್ಟ್ರಿಗಳು ಇವತ್ತು ಏನು KPR ಶುಗರ್ ಫ್ಯಾಕ್ಟ್ರಿ ಇದೆ, ಈ ಫ್ಯಾಕ್ಟ್ರಿ ವರ್ಕರ್ಸ್ಗಳು ಹೋಗಿ ರೈತರ ಬಳಿ ಹೋಗಿ ಇವತ್ತು ಅಗ್ರಿಮೆಂಟ್ ಮಾಡ್ತಾರೆ. ಅಗ್ರಿಮೆಂಟ್ ಮಾಡಿಕೊಂಡು ನೀವು ಯಾರಿಗೂ ಮಾರಾಟ ಮಾಡಬೇಡ್ರಿ, ನಮಗೆ ಮಾರಾಟ ಮಾಡಿರಿ, ನಿಮಗೆ ಬೆಂಬಲ ಬೆಲೆ ಕೊಡ್ತೀವಿ, ನಿಮ್ಮ ಶುಗರ್ಗೆ ನಾವು ಏನು ಬೆಲೆ ಕೊಡಬೇಕು ಆ ಬೆಲೆ ಕೊಡ್ತೀವಿ ಅಂಥೇಳಿ ಇವತ್ತು ವಾದ ಮಾಡಿ ಇವತ್ತು ಏನು ನವೆಂಬರ್ ತಿಂಗಳು 2021ರಲ್ಲಿ ಈ ಕಬ್ಬನ್ನು ಕಟಾವು ಮಾಡಬೇಕಾಗಿತ್ತು. ಆದರೆ ಇವತ್ತು ಮಾರ್ಚ್ ತಿಂಗಳಿದೆ. ಈ ತಿಂಗಳಾದರೂ 4 ತಿಂಗಳು ಗತಿಸಿದರೂ ಕೂಡ ಇಲ್ಲಿವರೆಗೂ ಏನದ ಆ ಸಂಬಂಧಪಟ್ಟ ಅಧಿಕಾರಿಗಳು ಆ ಕಬ್ಬನ್ನು ಕಟಾವು ಮಾಡೋಕ್ಕೆ ತಯಾರಿಲ್ಲ. ಯಾಕೆ ತಯಾರಿಲ್ಲ ಅಂದರೆ ಇವತ್ತು ಆ ರೈತರುಗಳು ಕೇಳೋರು ಯಾರು ಅದಾರ? ಇವತ್ತು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮಾತಾಡಬೇಕು, ಸಂಬಂಧಪಟ್ಟ ಏನು ಸರ್ಕಾರ ಮಾತಾಡಬೇಕು. ಇವತ್ತು ರೈತರು ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ಇವರಿಗೆ ನಾಚಿಕೆ ಆಗಬೇಕು. ರೈತರ ಕಬ್ಬು ಒಣಗಿ ಹೋಗ್ತಾ ಇದೆ. ಇವತ್ತು ಸಾಲ ಸೂಲ ಮಾಡಿ ಸಾಯುವ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ರೈತರು ಬದುಕ್ತಾ ಇದ್ದಾರೆ. ಇವತ್ತು ಕೆಲವೊಂದು ಸರ್ತಿ ಅತಿವೃಷ್ಟಿ, ಕೆಲವೊಂದು ಸರ್ತಿ ಅನಾವೃಷ್ಟಿಯಾಗಿ ಏನದ ಇವತ್ತು ನಮ್ಮ ರೈತರು ಕಂಗಾಲಾಗಿ ಸಾಲ ಸೂಲ ಮಾಡಿ ನೇಣಿಗೆ ಶರಣಾಗ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ರಾಜ್ಯ ಸರ್ಕಾರಕ್ಕೆ, ಜಿಲ್ಲಾಧಿಕಾರಿಗಳಿಗೆ, ಆಮೇಲೆ ಈ ಫ್ಯಾಕ್ಟ್ರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೂ ನಾಚಿಕೆ ಇಲ್ಲ ಅಂತ ಹೇಳ್ತೀನಿ ನಾನು. ಇವತ್ತು ಜನಪ್ರತಿನಿಧಿಗಳು ಮನಸ್ಸು ಮಾಡಿದ್ರೆ ಏನು ಈ ಶುಗರ್ ಫ್ಯಾಕ್ಟ್ರಿಗಳದಾವ, ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ಶುಗರ್ ಫ್ಯಾಕ್ಟ್ರಿಗಳು ಹಾಕಿ ನಮ್ಮ ರೈತರಿಗೆ ಏನದ ಇವತ್ತು ಮೋಸ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಬೆಂಬಲ ಬೆಲೆ ಕೊಡ್ತಾ ಇಲ್ಲ. ಸರಿಯಾದ ಸಮಯಕ್ಕೆ ಕಟಾವು ಮಾಡ್ದೇನೆ ಆ ಕಬ್ಬಿನ ಇಳುವರಿ ಏನದ ಇವತ್ತು ಕಡಿಮೆ ಆಗ್ತಾ ಇದೆ. ಇವತ್ತು ವೇಟ್ ಕಡಿಮೆ ಆಗ್ತಾ ಇದೆ. ಇವತ್ತೇನು ಶಹಾಬಾದ್ ತಾಲೂಕಿನ ಮುದಗಿ ಗ್ರಾಮದಲ್ಲಿ 400 ಎಕರೆಗಿಂತ ಹೆಚ್ಚು ಕಬ್ಬು ಇವತ್ತು ಒಣಗುವ ಸ್ಥಿತಿಯಲ್ಲಿ ಬಂದಿದೆ. ಈಗ ಅವ್ರಿಗೆ ಆ ವೇಟ್ ಬರೋಂಗಿಲ್ಲ. ಅವ್ರಿಗೆ ಏನು ಅವರು ಖರ್ಚು ಮಾಡಿದಾರೆ ಆ ದುಡ್ಡು ಕೂಡ ಅವರಿಗೆ ವಾಪಸ್ ಆಗ್ತಾ ಇಲ್ಲ. ಇವತ್ತೇನದ ಈ ರೈತರು ಆ ಕಾರ್ಖಾನೆಗಳಿಗೆ ಹೋದ್ರೆ ಗುಂಡಾವರ್ತನೆ ಮಾಡ್ತಾ ಇದ್ದಾರೆ. ಆ ಏನು ಕಾರ್ಖಾನೆಯ ಸಿಬ್ಬಂದಿಗಳದಾರ ಅವ್ರ ಮ್ಯಾಗ ಕಠಿಣ ಕ್ರಮ ಆಗಬೇಕು. ಮತ್ತು ಆ MDಗೆ ಏನದ ಈ ಕೂಡಲೇ ಏನದ ಜಿಲ್ಲಾಧಿಕಾರಿಗಳು ಅವ್ರ ಮ್ಯಾಗ ನೋಟಿಸ್ ಕೊಡಬೇಕು. ಈ ಕೂಡಲೇ 3 ದಿನಗಳಲ್ಲಿ ನಮ್ಮ ರೈತರ ಕಬ್ಬನ್ನು ಕಟಾವು ಮಾಡಿ ನಮ್ಮ ರೈತರಿಗೆ ಏನು 3,000 ರೂಪಾಯಿ ಬೆಂಬಲ ಬೆಲೆ ಪ್ರತಿ ಟನ್ನಿಗೆ ಕೊಡಬೇಕು ಅಂಥೇಳಿ ನಾವು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಇವರು 3 ದಿನದ ಒಳಗಡೆ ಏನಾದರೂ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ದಲ್ಲಿ ನಾವು ಇಡೀ KPR ಫ್ಯಾಕ್ಟ್ರಿಯನ್ನು ಮುತ್ತಿಗೆ ಹಾಕಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಬರೀ 20-30 ರೈತರಲ್ಲ, ಇಡೀ ಕಲಬುರಗಿ ಜಿಲ್ಲೆಯಿಂದ ಸಾವಿರಾರು ಕಬ್ಬು ಬೆಳೆಗಾರರು ಬಂದು ನಾವೇನದ ಇವತ್ತು ಆ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತೇಳಿ ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ. ಈ ಪ್ರತಿಭಟನೆಯಲ್ಲಿ ಸೈಬಣ್ಣ ಜಮಾದಾರ್, ಕುಮಾರಸ್ವಾಮಿ ಮಠಪತಿ, ಬಸವರಾಜ ಸಿ ಕೋರಿ, ವಿಜಯ್ ಜಾಧವ್, ಚಂದ್ರಕಾಂತ್ ಮಲ್ಕಣ್ಣ ಮಾವೂರ್, ಬಸವರಾಜ್ ರುದ್ರಪ್ಪ, ಬಸವರಾಜ್ ಸುಭಾಷ್ ಚಂದ್ರ ಶರಣಪ್ಪ ಪಂಚಾಳ್, ಈರಣ್ಣ ರುದ್ರಪ್ಪ, ಗಜು ಶ್ರೀಮಂತ ಭಂಕೂರ್, ಭೀಮಾಶಂಕರ್ ಸಾಬಣ್ಣ ನಾಟಿಕಾರ್, ಬಸವರಾಜ್ ಕಾಳಪ್ಪ ಪಂಚಾಳ್, ರವಿ ಡಿ ತಳವಾರ್, ಮಂಜುನಾಥ್ ಪರಮೇಶ್ವರ್ ಭಂಕೂರ್, ನೀಲು ಚೌಹಾಣ್, ರಾಜು ಪಂಚಾಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಾರ್ಚ್ 6ರಂದು ಕಲಬುರಗಿ ನಗರದ ಜಿಲ್ಲಾ ನ್ಯಾಯಾಲಯದ ಎದುರುಗಡೆ ಇರುವ ವಿಶ್ವೇಶ್ವರಯ್ಯ ಭವನದಲ್ಲಿ
ಕ್ರಿಯಾಚಿಂತಕ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ ಎಂದು ಪ್ರಗತಿಪರ ಚಿಂತಕರಾದ ಪ್ರೊಫೆಸರ್ ಆರ್.ಕೆ. ಹುಡುಗಿ ಅವರು ಹೇಳಿದ್ದಾರೆ. ಅಖಿಲ ಕರ್ನಾಟಕ ಸ್ನೇಹಗಂಗಾ ವಾಹಿನಿ ಕಲಬುರಗಿಯ ಸಂಸ್ಥಾಪಕ ಗೌರವಾಧ್ಯಕ್ಷರಾದ ಪ್ರೊಫೆಸರ್ ಎಸ್.ಎಸ್. ಆಲಗೂರ್ ರವರ ಜನ್ಮ ದಿನಾಚರಣೆಯ ಅಂಗವಾಗಿ ಕ್ರಿಯಾಚಿಂತಕ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 6ನೇ ಮಾರ್ಚ್ 2022 ರವಿವಾರದಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ನ್ಯಾಯಾಲಯದ ಎದುರುಗಡೆ ಇರುವ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ನಲ್ಲಿ ಜರುಗಲಿದೆ ಎಂದು ವಿಶ್ರಾಂತ ಆಂಗ್ಲ ಪ್ರಾಧ್ಯಾಪಕರು ಹಾಗೂ ಪ್ರಗತಿಪರ ಚಿಂತಕರಾದ ಪ್ರೊಫೆಸರ್ ಆರ್.ಕೆ. ಹುಡುಗಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ಸ್ ಎರಡೂ ಮಾಧ್ಯಮಗಳ ಗೆಳೆಯರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಈ ದಿನದ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಅಂತಂದರೆ, ಬಹಳ ದಿನಗಳ ಹಿಂದೆ ನಮ್ಮ ಹತ್ರ ಇಲ್ಲಿ ಗುಲ್ಬರ್ಗದಾಗೆ ಪ್ರೊಫೆಸರ್ ಆಲ್ಗೂರ್ ಅಂತ ಒಬ್ಬ ಪ್ರೊಫೆಸರ್ ಇದ್ದರು, ಕನ್ನಡ ಪ್ರಾಧ್ಯಾಪಕರು. ಅವರು ಹೆಸರಿಗೆ ಕನ್ನಡದ ಪ್ರಾಧ್ಯಾಪಕರು, ಆದರೆ ಭಾಳ ದೊಡ್ಡ ಹೋರಾಟಗಾರರು, ಚಿಂತಕರು ಮತ್ತು ಅದ್ಭುತವಾದಂಥ ಇಂಗ್ಲೀಷಿನ ಮೇಲೆ ಮಾಸ್ಟರ್ ಇದ್ದಂಥ ವ್ಯಕ್ತಿಯಾಗಿದ್ದರು. ಭಾಳ ದೊಡ್ಡ ರೀಡರ್, ದೊಡ್ಡ ಲೇಖಕರು ಹೆಂಗೆ ಸಿಗ್ತಾರೋ ಹಾಗೆ ದೊಡ್ಡ ರೀಡರ್ ಆಗಬೇಕಂತ ಹೊರಟಿನ ನಾನು ಅಂತ ಹೇಳ್ಕೊಂಡು ಅಡ್ಡಾಡ್ತಿದ್ರು. ಅವರು ಓದಿನ ಹರಿವು ಭಾಳ ಅಪಾರವಾಗಿತ್ತು. ಬಹುಶಃ ಆ ಕಾರಣದಿಂದಾಗಿ ಅವರು ಎಲ್ಲೆಲ್ಲಿ ಕೆಲಸ ಮಾಡಿದರು, ಬೀದರ್ ಇರ್ಬೋದು, ಶಾಬಾದ್ ಇರ್ಬೋದು, ಗುಲ್ಬರ್ಗದಾಗಿರ್ಬೋದು, ಸುರ್ಪುರದಾಗಿರ್ಬೋದು, ಎಲ್ಲೆಲ್ಲಿ ಅವರು ಕೆಲಸ ಮಾಡಿದರು ಅಲ್ಲೆಲ್ಲ ಅನೇಕ ಜನ ಚಿಂತಕರನ್ನು, ಲೇಖಕರನ್ನು ಮತ್ತು ಸಾಮಾಜಿಕ ಹೋರಾಟಗಾರರನ್ನು ಹುಟ್ಟು ಹಾಕಿದಂಥ ಕೀರ್ತಿ ಅವ್ರಿಗೆ ಸಲ್ತದೆ. ಇಂಥ ಕ್ರಿಯಾಶೀಲ ಆಲ್ಗೂರ್ ಅವರ ನೆನಪಿಗಾಗಿ ಒಂದು ಕ್ರಿಯಾಚಿಂತಕ ಅನ್ನೋ ಒಂದು ಪ್ರಶಸ್ತಿಯನ್ನು ಅವರ ಸ್ಮರಣಾರ್ಥವಾಗಿ ಸಂಘಟನೆಗೊಂಡಂಥ ಒಂದು ಟ್ರಸ್ಟಿನ ವತಿಯಿಂದ ಪ್ರತಿ ವರ್ಷ ಕೊಡ್ತಾ ಇದ್ದೀವಿ. ಅವರ ಜನ್ಮದಿನದಂದು. ಅವರ ಜನ್ಮದಿನ ಮಾರ್ಚ್ 1, ಆದರೆ ಸಾಮಾನ್ಯವಾಗಿ ಮಾರ್ಚ್ 1 ಅನುಕೂಲ ಆಗೋಲ್ಲ ಆ ದಿನ ಅನ್ನೋ ಕಾರಣಕ್ಕೆ ಸಂಡೇ ದಿವಸ ಮಾಡಬೇಕು, ಹೆಚ್ಚು ಜನರಿಗೆ ಅನುಕೂಲ ಬರ್ತಾರೆ ಅನ್ನೋ ಕಾರಣಕ್ಕೆ ಈ ವರ್ಷ ಕೂಡ ಮತ್ತೆ ಮಾರ್ಚ್ 6ನೇ ತಾರೀಕು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಈ ಕಾರ್ಯಕ್ರಮ ನಡೆಯೋದು ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ನಲ್ಲಿ. ಈ ವರ್ಷದ ಪ್ರಶಸ್ತಿಗೆ ಪುರಸ್ಕೃತರಾದವರು ಬಿಜಾಪುರಿನ ರಂಗನಾಥ್ ಸಿ ಅಕ್ಕಲ್ಕೋಟ್ ಅನ್ನೋರು. ಅವರು ಕೂಡ ಆಲ್ಗೂರ್ ಅವ್ರು ಹಾಗೆ ಲೇಖಕರು ಹೌದು, ಪ್ರತಿಭಾವಂತ ಲೇಖಕರು ಹೌದು, ಮತ್ತು ಜೊತೆಗೆ ಹೋರಾಟಗಾರರು ಹೌದು. ಇಂಥ ಹೋರಾಟಗಾರರು ಮತ್ತು ಲೇಖಕರನ್ನು ಗುರುತಿಸಿ ಈ ವರ್ಷ ಕ್ರಿಯಾಚಿಂತಕ ಪ್ರಶಸ್ತಿಯನ್ನು ಕೂಡ ಒಂದು ತೀರ್ಮಾನವನ್ನು ಟ್ರಸ್ಟ್ ಮಾಡಿದೆ. ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಆಲ್ಗೂರ್ ಅವರ ಜೀವನ, ಚಿಂತನೆ ಮತ್ತು ಅವರ ಸಾಧನೆಯ ಬಗ್ಗೆ ಪ್ರೊಫೆಸರ್ ರವೀಂದ್ರ ವಿ ಪಾಟೀಲ್ ಅವರು ಮಾತಾಡೋರಿದ್ದಾರೆ. ಅವರು ಸೈಕಾಲಜಿಸ್ಟ್ ಆಗಿದ್ದರು, ವಿಶೇಷವಾಗಿ ಮನಃಶಾಸ್ತ್ರರಾಗಿದ್ದು ಕೂಡ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಅವರು ಪ್ರೊಫೆಸರ್ ಆಗಿದ್ದರು. ಸಾಮಾನ್ಯವಾಗಿ ಶಿಕ್ಷಕರಾಗಿದ್ದವರು ಹೆಚ್ಚು ಲೈಮ್ಲೈಟಿಗೆ ಬರೋದೇ ಇಲ್ಲ. ಆದರೆ ಆಲ್ಗೂರ್ ಅವರ ವಿಶೇಷತೆ ಅಂತಂದರೆ, ಅವರು ಕೇವಲ ಒಬ್ಬ ಸಾಮಾನ್ಯ ಶಿಕ್ಷಕನಾಗಿರದೆ, ಶಿಕ್ಷಕ ಅಂತಂದರೆ ಯಾರು ಹಿ ಹೂ ಗೋಸ್ ಓವರ್ ಟು ದ ಕ್ಲಾಸ್ ರೆಗ್ಯುಲರ್ಲಿ, ಪಂಕ್ಚುಲಿ, ಟೀಚರ್ಸ್ ದ ಲೆಸನ್, ಕಂಪ್ಲೀಟ್ಸ್ ದ ಸಿಲೆಬಸ್ ವೆಲ್ ಆನ್ ಟೈಮ್, ಎ ಗುಡ್ ಟೀಚರ್. ಅವರೇ ಹೇಳುವಂಗೆ ಬೆಟರ್ ಟೀಚರ್ ಅಂದರೆ, ಆ್ಯಸ್ ಇನ್ ದ ಕೇಸ್ ಆಫ್ ಗುಡ್ ಟೀಚರ್, ಗೋಸ್ ಓವರ್ ಟು ದ ಕ್ಲಾಸ್ ಪಂಕ್ಚುಲಿ, ಟೀಚರ್ಸ್ ದ ಲೆಸನ್, ಕಂಪ್ಲೀಟ್ಸ್ ದ ಸಿಲೆಬಸ್ ವೆಲ್ ಆನ್ ಟೈಮ್, ಬಟ್ ಅಟ್ ದ ಸೇಮ್ ಟೈಮ್ ಇನ್ ಆಡಿಷನ್ ಟು ಇಟ್, ಅದಕ್ಕೆ ವ್ಯತಿರಿಕ್ತ, ಅದಕ್ಕೆ ಹೊರತಾಗಿ, ಅದಕ್ಕೆ ಇನ್ನಿಷ್ಟು ಹೆಚ್ಚಾಗಿ ಹಿ ವಿಲ್ ಬಿ ಇಂಟರ್ಪ್ರಿಟಿಂಗ್ ದ ಥಿಂಗ್ಸ್ ಇನ್ ಟರ್ಮ್ಸ್ ಆಫ್ ನ್ಯೂ ಮೀನಿಂಗ್ಸ್, ಹೊಸ ಒಳಹೊಳವುಗಳನ್ನು ಕೊಡ್ತಕ್ಕಂಥ ಉತ್ತಮ ಶಿಕ್ಷಕ ಅನ್ನೋ ಒಂದು ಕಾನ್ಸೆಪ್ಟನ್ನು ಅವ್ರು ಕೊಟ್ಟಿದ್ದರು. ಗುಡ್ ಟೀಚರ್, ಬೆಟರ್ ಟೀಚರ್ ಅಂದಮೇಲೆ ಬೆಸ್ಟ್ ಟೀಚರೂ ಇರಬಹುದಲ್ಲ ಅನ್ನೋ ಒಂದು ಕಲ್ಪನೆ ಬರ್ತದೆ. ಆ್ಯಂಡ್ ಹೂ ಇಸ್ ದ ಬೆಸ್ಟ್ ಟೀಚರ್? ದ ಬೆಸ್ಟ್ ಟೀಚರ್ ಈಸ್ ಒನ್ he who goes over to the class well on time, teaches the lesson sincerely with all honesty and integrity, completes the syllabus well on time, and also, as in the case of better teacher, he will be interpreting the things in terms of new meanings. Over and above all these things, the best teacher will be one, he who will be not only interpreting the things but inspiring the students to unravel the mystery of the individual, mystery of the society, mystery of the total universe. ಅಂದರೆ ಜ್ಞಾನದ ಬಗ್ಗೆ ಅಪಾರ ದಾಹವನ್ನು ಹುಟ್ಟಿಸಿ ವ್ಯಕ್ತಿಯನ್ನು, ಸಮಾಜವನ್ನು ಮತ್ತು ನಮ್ಮೆಲ್ಲರನ್ನು ಆವರಿಸಿದಂಥ ನಿಸರ್ಗವನ್ನು ಒಳಹೊಕ್ಕು ಹೊಸ ಸತ್ಯಗಳನ್ನು, ಹೊಸ ಸಂಗತಿಗಳನ್ನು ತಿಳ್ಕೋಬೇಕು ಅಂತಕ್ಕಂಥ ದುರ್ದಮ್ಯವಾದಂಥ ಒಂದು ಬಯಕೆಯನ್ನು ವಿದ್ಯಾರ್ಥಿಗಳಲ್ಲಿ ಯಾರು ಹುಟ್ಟಿಸ್ತಾರೋ
ಅಂಥವ್ರು ಬೆಸ್ಟ್ ಟೀಚರ್ ಅಂತಿದ್ರು. ಈ ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ LB ಹಿಟ್ಟಿನ್, ಬಸವರಾಜ್ ಯರಗೋಳ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಸಮಯ ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.